ದೇಶ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ರಾಕೇಶ್ ಗಣಪತಿ, ತೈವಾನ್. ವಿನಯ್ ದಯಾನಂದ್, ಬೆಂಗಳೂರು. ಹರೀಶ್ ಪಾಯ್, ದುಬೈ. ಏನು, ಎಂತು, ಹೇಗೆ, ಏಕೆ ಎಂಬಿ ಪ್ರಶ್ನೆಗಳು ಜಗತ್ತಿನ ಆದ್ಯಂತವು ಈ ಲೋಕದ ಜನ ಮನವನ್ನು ತುಂಬಿದ್ದೆಂಬುದು ವಿಚಿತ್ರವಾದರೂ ಸತ್ಯವೇ. ನಮ್ಮ ಪಂಚೇಂದ್ರಿಯಗಳು ಹೊರಗಿನ ಸಂವೇದನೆಯನ್ನೆಲ್ಲ ನಮಗುಣಿಸಿದರೆ ನಮ್ಮ ಜ್ಞಾನೇಂದ್ರಿಯಗಳಾದ 1.5 ಕಿಲೋಗ್ರಾಂ ಮಿದುಳಿನಲ್ಲಿರುವ ಮನಸ್ಸು, ಬುದ್ಧಿ, ಚಿತ್ತಗಳು ನಮ್ಮೊಳಗೆ ವಿವೇಕ, ವೈರಾಗ್ಯ, ಚತುರತೆ, ವಿಶಾಲತೆ, ವಿಶುದ್ಧತೆಗಳ ಜೊತೆಗೆ ಹೊಂದಿ ಬಾಳ್ವಿಕೆಯ ಸದ್ಗುಣಗಳು ಅಕ್ಷಯವಾಗುವಂತೆಯೂ ಕೃಪೆಗೈಯದೇ ಇಲ್ಲ. ಅಂತೂ ಜಗನ್ನಿಯಾಮಕನಾದ ದೇವರ ಬಗ್ಗೆ ಇದಮಿತ್ತಂ ಎಂಬ ನಿಲುವು ಹೊಮ್ಮುವ ಒಂದೇ ಒಂದು ಪರಮ ಪವಿತ್ರ ತಾಣವು ಈ ಭೂಮಿಯಲ್ಲಿದ್ದರೆ ಅದೇ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗಶಾಲೆಯಾದ ಡಿವೈನ್ ಪಾರ್ಕ್. ಇದು ನಿಜಕ್ಕೂ ಭೂವೈಕುಂಠವೇ ಆಗಿದ್ದು, ಒಂದರ್ಥದಲ್ಲಿ ಜಿನನಿರುವ ಬಸದಿ, ಅಲ್ಲಾಹು ಇರುವ ಮಸೀದಿ, ಏಸು ಕ್ರಿಸ್ತನಿರುವ ಇಗರ್ಜಿ, ಬುದ್ಧನೇ ಇರುವ ಪಗೋಡ ಹಾಗೂ ಹಿಂದೂ ಧರ್ಮದ ನಾನಾ ದೇವರುಗಳಿರುವ ಪರಮ ಪವಿತ್ರ ತಾಣವಾಗಿ ಜಗದಗಲ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಏಕೈಕ ಡಿವೈನ್ ಪಾರ್ಕ್ ಆಗಿದೆ ಎಂಬುದಂತೂ ವಿಚಿತ್ರವಾದರೂ ನಿಜವೇ ಆಗಿದೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗೆ ನಿತ್ಯ ನಿದರ್ಶನವಾಗಿಯೇ ಈ ಕ್ಷೇತ್ರವಿದೆ. ಅಂಧಶ್ರದ್ಧೆಯನ್ನು ಸಾರಾಸಗಟಾಗಿಯೇ ವಿರೋಧಿಸುತ್ತಿದ್ದ ಅಂದಿನ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರು ಇಂದೀಗ ನಿತ್ಯ ಜಾಗೃತ ಚೇತನರಾಗಿ ಅವರೇ ನಿರ್ಮಿಸಿಕೊಂಡ ಸರ್ವ ದೇವ ದೇವಿಯರ ನೆಲೆಬೀಡಾದ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್ನಲ್ಲೀಗ ತಮ್ಮ ದಿವ್ಯ ಲೀಲಾ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕವೂ ಸಕಾರಾತ್ಮಕವಾಗಿ ಎಳೆ ಎಳೆಯಾಗಿ ವಿವರಿಸುತ್ತಲೇ ಆಧ್ಯಾತ್ಮಿಕ ಜಟಿಲ ಸತ್ಯಗಳನ್ನೆಲ್ಲ ಸಲೀಸಾಗಿ ತಿಳಿಯುವಂತೆ ಬಂಪರ್ ಕೃಪೆ ದೋರಿದ್ದರು. ಸದ್ಭಕ್ತರೆಲ್ಲರ ಅಂಥ ಹಲವಾರು ಪ್ರಶ್ನೆಗಳಿಗೆ ಅವರೀಗ ಸುಲಲಿತವಾಗಿ ಮಧುರ ಉತ್ತರಗಳನ್ನು ನೀಡಿ ಹರಸಲಿದ್ದಾರೆ. ಏಕಾಗ್ರತೆಯಿಂದಲೇ ಮುಂದಾಗಿ ಹೂ ಎನ್ನುವಿರಾ? ಕಳೆದ 14 ವರ್ಷಗಳಿಂದ ಸದ್ವಿಚಾರ ಪ್ರಸರಣದ ಮಹಾನ್ ಕ್ರಾಂತಿಯನ್ನೇ ಹುಟ್ಟುಹಾಕಿದ ಶ್ರೀ ಶಂಕರ ವಾಹಿನಿಯಲ್ಲಿ ಮೂಡಿಬರುತ್ತಿರುವ ಪರಮ ಪೂಜ್ಯ ಡಾಕ್ಟರ್ ಜಿ ಅವರು ನಡೆಸಿಕೊಡುವ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮದ 675ನೇ ರೋಚಕ ಸಂಚಿಕೆಯಾದ ಸಾಧನಾ ಮಂಜರಿಯು ಮುಂದಿನ ಗುರುವಾರ ರಾತ್ರಿ 9:30ಕ್ಕೆ ನಿಮ್ಮ ಶ್ರೀಶಂಕರ ವಾಹಿನಿಯಲ್ಲಿ ಮೂಡಿಬರಲಿದೆ. ತಪ್ಪದೇ ವೀಕ್ಷಿಸಿ, ಆನಂದಿಸಿ. ರಾಷ್ಟ್ರ ನಿರ್ಮಾಣದ ವಿಶಿಷ್ಟ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿ ಅವರನ್ನು ಸ್ವಾಗತಿಸುತ್ತಾ, ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ವೈಭವ್ ಅಬುಧಾಬಿಯಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ಸಮರ್ಥ ಗುರು ಕ್ಷಣ ಮಾತ್ರದಲ್ಲಿ ಕುಕರ್ಮ ನಾಶ ಮಾಡಬಲ್ಲನೆ, ಆ ರೀತಿ ಆಗಲು ಶಿಷ್ಯನ ವರ್ತನೆ ಹೇಗಿರಬೇಕಂತ ಕೇಳಿದ್ದಾರೆ. ಮಾಡಬೇಡ. ಗುರು ಅಂದರೆ ದೇವರಂತೆ, ಸ್ಟೆಪ್ನಿ ದೇವರು ಗುರುವೆ.
ಸಮರ್ಥ ಗುರು ಆದರೆ ಮತ್ತೇನು ವ್ಯತ್ಯಾಸವೇ ಇಲ್ಲ. ದೇವರು ಸಾಕ್ಷಾತ್ತಾಗಿ ಅವನೇ ತನ್ನನ್ನು ಹುಟ್ಟಿಸಿಕೊಳ್ಳಬಲ್ಲ. ಗುರುಗೂ ಅದೊಂದಿಲ್ಲ, ತನ್ನ ವರ್ಚಸ್ಸನ್ನು ಸಾಧನೆ ಮೂಲಕ ಹೆಚ್ಚಿಸಿಕೊಳ್ಳಬಲ್ಲ ಅಷ್ಟೇ. ಗುರು ದೇವರಷ್ಟೇ ಸರ್ವಶಕ್ತ ಸರ್ವಜ್ಞ ಸರ್ವಂತರ್ಯಾಮಿಯೂ ಆಗಿರ್ತಾನೆ, ಅದು ತೋರಿಸ್ಕೊಳ್ಳೋದಿಲ್ಲವ. ಯಾಕಂದರೆ ಇನ್ನೊಬ್ಬರಿಗೆ ಗೌರವ ಕೊಟ್ಟು ಗುರುಗೆ ಚೆನ್ನಾಗಿ ಗೊತ್ತಿದೆ. ಸೊ ನನ್ನ ಗುರು ಅಂತ ದೇವರನ್ನೇ ತೋರಿಸ್ತಾನವ. ವ್ಯತ್ಯಾಸ ಅಷ್ಟೇ, ಇವನು ದೇವರೇ, ಆದರೆ ಅವ ಒಪ್ಪಿಕೊಳ್ಳೋದಿಲ್ಲ, ದೇವರಿಗೆ ಮರ್ಯಾದೆ ಕೊಡ್ತಾನೆ. ಸದಾಕಾಲ ನೀನೊಬ್ಬನೇ, ನಿನ್ನಿಂದಲೇ. ಅಂದರೆ ಇಡೀ ಜಗತ್ತಿನ ಹೊರೆಯನ್ನು ತಲೆ ಮೇಲೆ ಗುರು ಹೊತ್ಕೊಂದಿಲ್ಲ. ನನ್ನ ಗುರು ಇದ್ದಾರೆ, ದೇವರೇ ನನ್ನ ಗುರು ಅಭಾವ. ಅಂದರೆ ವಿನಮ್ರತೆ ವಿಧೇಯತೆ ಒಟ್ಟೊಟ್ಟಿಗಿದೆ. ಹೌದು ಡಾಕ್ಟರ್ ಜಿ. ಅಂದರೆ ಗುರು ಆ ನಿಟ್ಟಿನಲ್ಲಿ ತುಂಬ ದೊಡ್ಡ ಗುಣಗಳನ್ನು ತೋರಿಸ್ತಾನೆ ಡಾಕ್ಟರ್ ಜಿ. ಆದರೆ ಭಕ್ತರಾದವರಿಗೆ ಹೇಗಾಗ್ತದೆ ಅಂದರೆ ಡಾಕ್ಟರ್ ಜಿ, ಗುರು ಆ ಎಷ್ಟು ಸೊನ್ನೆ ಆಗಿರ್ತಾನೆ ಅಂದರೆ ಡಾಕ್ಟರ್ ಜಿ, ಕೆಲವು ಟೈಮು ನಮಗೆ ಆ ಗುರುವಿಗೆ ಇಷ್ಟು ಶಕ್ತಿ ಇದೆಯಾ ಅಂತೇಳಿ ಅದು ಗೊತ್ತು ಮಾಡದಷ್ಟು ಸೊನ್ನೆ ಆಗಿಬಿಟ್ರೆ ಭಕ್ತರ ಕತೆ ಏನಾಗಬೇಕು ಅಂತೇಳಿ ಯೋಚನೆ ಮಾಡೋದು ಡಾಕ್ಟರ್ ಜಿ. ಆ ನಿಟ್ಟಿನಲ್ಲಿ ಭಕ್ತರು ಸ್ವಲ್ಪ ಒದ್ದಾಡಬೇಕು. ಅವರಿಗೆ ಸತ್ಯ ಯಾವುದಂತ ಗೊತ್ತಾಗದೆ ಅವರು ಬೂಟಾಟಿಕೆ ಏನೇ ಸತ್ಯ ಅಂತ ತಿಳ್ಕೊಂಡು ರೋಲ್ಡ್ ಗೋಲ್ಡ್ ಹ್ಯಾಸ್ ಬಿಕಮ್ ಡೈರೆಕ್ಟ್ ಗೋಲ್ಡ್. ಇಟ್ಟೋಸ್ರೆ ಹಾಗೆ ಆಗುತ್ತಲ್ಲ, ರೋಲ್ಡ್ ಗೋಲ್ಡ್ ಬಳೆ ಹಾಕ್ಕೊಂಡು ಹೋದ್ರೆ ನೋಡಿ, ನಾವು ನಿಜವಾಗಿದ್ದು ಸಾಚಾಗಿ ಗೋಲ್ಡೇ ಆಗಿರುತ್ತೆ. ಆ ರೀತಿ ನೀವು ನರಳಬೇಕು, ಒದ್ದಾಡಬೇಕು ಅಂತ ಆ ಕಂಪನಿ ಉದ್ದೇಶವೇ ಅದು, ಗುರುವಿನ ಉದ್ದೇಶ ಅಷ್ಟೇ. ಒದ್ದಾಡಲಿ, ಅವ ಬೇಕಾದ್ರೆ ಬರಲಿ, ನಿಧಾನವಾಗಿ ಗೊತ್ತಾಗಲಿ. ಆದರೆ ಮೇಲೇರ್ಬೇಕಂತ ಇರುತ್ತದಲ್ಲ ಡಾಕ್ಟರ್ ಜಿ. ಯಾರಿಗೆ? ಗುರುವಿಗೆ ಯಾವ ಆಶೆಯೂ ಇರುವುದಿಲ್ಲ. ನಿಜವಾದ ಗುರುಗೆ ನನಗೆ ಭಗವಂತ ಸಿಕ್ಕಿದ್ದೇನೆ, ಸದಾ ಡೈರೆಕ್ಟ್ ಕನೆಕ್ಷನ್ ವಿತ್ ದಿ ಗಾಡ್. ಇನ್ನಂತ ಬೇಕು ಅವನಿಗೆ? ಈ ಲೌಕಿಕ ಜನರು ಕಷ್ಟವನ್ನು ಹೇಳೋದು ಅಷ್ಟೇ, ಮತ್ತೆ ಹೇಳ್ತಾರೆ ಯೋಚನೆ ಮಾಡಿ. ಆದರೆ ಭಕ್ತನಿಗೆ ಇರುತ್ತಲ್ಲ ಡಾಕ್ಟರ್ ಜಿ, ಈಗ ನಾವು ಗುರುವಿನೊಟ್ಟಿಗೆ ಭಕ್ತನಿಗೆ ಇರುತ್ತೆ, ಆಶೆ ಒಂದೇ ಇರುತ್ತೆ ಅವನಿಗೆ, ಒದ್ದಾಡಲಿ. ಅವನ ಜನ್ಮಕರ್ಮ ಸಂಯೋಗದಿಂದಾಗಿ ಕುಕರ್ಮದ ರಾಶಿ ಆಗಿದ್ದಾನೆ, ಸತ್ಕರ್ಮ ಹೆಚ್ಚಿಸಿಕೊಳ್ಳಲಿ, ಕುಕರ್ಮ ಕರಗಲಿ, ಕಣ್ಣೀರು ಹರಿಸಲಿ. ಏನೀಗ? ಹೌದು ಡಾಕ್ಟರ್. ಕೆಲವೊಂದು ಗುರುಗಳು ಡಾಕ್ಟರ್ ಜಿ ಪವಾಡ ಮಾಡಿ ಆದರೂ ಗೊತ್ತು ಮಾಡ್ತಾರೆ. ಕೆಲವು ಗುರುಗಳು ಡಾಕ್ಟರ್ ಜಿ ಪವಾಡ ಮಾಡುದು ಯಾಕೆ? ಅಹಂಭಾವ ಹೆಚ್ಚಲಿ ಅಂತ, ತಮ್ಮನ್ನು ನಾನೇ ದೇವರಂತೆ ನೀವು ಫೋಟೋ ಇಟ್ಕೊಂಡು ಗುರುತಿಸಿ ಅಂತ. ಯಾರಿಗೆ ಅಹಮಿಕೆ ಇದೆಯೋ ಅವರು ಆ ಥರ ಮಾಡ್ತಾರೆ ಪವಾಡ. ಪವಾಡ ಮಾಡೋದು ನಿಜವಾಗಿ ಸೊನ್ನೆ ಭಾವದವನಿಗೆ ಯಾವುದು ಬೇಡ, ನಿಮ್ಮ ಹೆಸರು ಬೇಡ, ನಿಮ್ಮ ಹೊಗಳಿಕೆಯೂ ಬೇಡ, ನಿಮ್ಮ ಗೌರವ ಬೇಡ. ಆ ರೀತಿ ಅಲ್ಲ ಡಾಕ್ಟರ್. ಮತ್ತೆ ಅಂದರೆ ಈಗ ಪವಾಡ ಮಾಡುವ ಗುರುಗಳನ್ನು ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಗುರು ಮಾಡಿದ್ರೆ ನಂಬೋದಿಲ್ಲ. ಆ ಪವಾಡ ಮಾಡೋ ಗುರುಗಳು ಖಂಡಿತವಾಗಿ ಮೂರ್ಖ ಶಿಖಾಮಣಿ ಅಂತಾರೆ. ತಾನು ಗ್ರೇಟ್ ಎಂಬವ ನಿಜವಾಗಿ ಭಗವಂತನಿಂದ ದೂರ. ಹೌದಲ್ವಾ? ಭಗವಂತನೇ ಗ್ರೇಟ್. ಯಾರು ಪವಾಡ ಮಾಡ್ತಾರೆ? ನಾನು ಕೂಡ ಭಗವಂತನ ಸಾಟಿ ಅಂತ ತಿಳಿಯುವ ಅಲ್ಪಜ್ಞರು, ತಾನು ಮಹಾಪುರುಷ ಆಗಬೇಕಾದ್ರೆ ಅವರು ಈ ಥರ ಆಟ ಆಡು. ಅಂದರೆ ಅವರಿಗೆ ಡಾಕ್ಟರ್ ಜಿ ಈ ಪವಾಡದ ಬಗ್ಗೆ ಅವರಿಗೆ ಜ್ಞಾನ ಇರುವುದಿಲ್ಲ ಡಾಕ್ಟರ್ ಜಿ. ಇರುತ್ತೆ ಮಾರ್ರೆ, ಲಾಭದೃಷ್ಟಿ ಮಾತ್ರ. ನನಗೆ ಅದರಿಂದ ಹೆಸರು, ಕೀರ್ತಿ, ಅಂತಸ್ತು ಸಿಗುತ್ತದೆ. ಹಾಗಾಗಿ ನಾನು ನೋಡ್ಕೋದೆ, ನಿಜವಾದ ಸಾಧಕನಿಗೆ ಹೆಸರು, ಕೀರ್ತಿ ಬೇಡ, ದೇವರೇ ಸಾಕು, ಬೇರೆ ಯಾವುದು ಬೇಡ ಅವನಿಗೆ. ನೀನೇ ಸಾಕು, ನಿನ್ನ ನಾಮವೇ ಸಾಕು. ಇದೊಂದು ಹೊಸ ಲೋಕಕ್ಕೆ ಕರ್ಕೊಂಡು ಬರ್ತದೆ ಡಾಕ್ಟರ್ ಜಿ. ಯಾಕಂದ್ರೆ ಈಗ ನಾವು ಯೋಚನೆ ಮಾಡುವಂತ ಒಂದು ವಿಶೇಷವಾದ ಸಂದರ್ಭ ಆಗ್ತದೆ ಡಾಕ್ಟರ್ ಜಿ ಇದು. ಖಂಡಿತ. ಯಾಕೆಂದ್ರೆ ಈಗ ನಾವು ಎಷ್ಟೋ ಜನರು ಈಗ ಪವಾಡ ಮಾಡ್ತಾರೆ, ಅಂದ್ರೆ ಅವ್ರು ಪವಾಡ ಮಾಡ್ತಾರೆ, ಈ ಕಡೆ ಆಧ್ಯಾತ್ಮಿಕತೆಯನ್ನು ಪ್ರಸಾರ ಮಾಡ್ತಾರೆ ಡಾಕ್ಟರ್ ಜಿ. ಆದರೆ ಆಧ್ಯಾತ್ಮಿಕತೆಗೆ ಒಂಟಂತೂ ಲಾಭ ಇಲ್ಲ, ಭಗವಂತ ಮೆಚ್ಚುವುದಿಲ್ಲ. ಅವ್ರು ಪವಾಡ ಮಾಡ್ತಾರೆ, ಹೆಸರು ಗಳಿಸ್ತಿರ್ತಾನೆ. ನೀನು ಸ್ವಲ್ಪ ಕಾಲಕ್ಕೆ ನೀನು ಇರ್ತಿ, ಜನ ನಿನ್ನನ್ನು ಮೆಚ್ಕೋತಾರೆ. ನೀನು ಹೋದ್ಮೇಲೆ ಯಾರೂ ನಿನ್ನ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅದು ಸಾಚ ಆದರೆ ನೀನು ಸತ್ತರೂ ಬದುಕಿದಂತೆ. ಸ್ವಾಮಿ ವಿವೇಕಾನಂದರು ಸತ್ತರೂ ಬದುಕಿದ್ದಾರೆ. ನಾವೆಲ್ಲ ಸತ್ತರೂ ಸತ್ತೇ ಹೋಗ್ತೇವೆ, ಬದುಕಿದರೂ ಸಾಯುತ್ತೇವೆ, ಸತ್ತರೂ ಸತ್ತೇ ಹೋಗ್ತೇವೆ. ಸಾಮಾನ್ಯರಿಗೂ ಮಹಾತ್ಮರಿಗೂ ವ್ಯತ್ಯಾಸ ಅಷ್ಟೇ. ಇದೆಲ್ಲ ಎಷ್ಟು ಡೆಪ್ತ್ ಇದೆ ಅಂದರೆ ಡಾಕ್ಟರ್ ಜಿ ನೀವು ಹೇಳ್ತಿರೋ ಸಬ್ಜೆಕ್ಟ್. ಆದರೆ ಪರ್ಫೆಕ್ಟ್ ಸೊನ್ನೆ ಆಗಬೇಕಾದ್ರೆ ಸುತ್ತಕರ್ಮದ ಹೊರ ಇರಬೇಕು, ಇಲ್ಲಿ ಸಾಧ್ಯವೇ ಇಲ್ಲ. ಚೂರು ಆಸೆ ಇರುತ್ತೆ. ಎಣ್ಣೆ ಅಳದ ಪಾತ್ರೆ ಅಂತ ನೋಡಿ, ಎಣ್ಣೆಯೇ ಇಲ್ಲ, ಆದರೆ ಅಳದ ಪಾತ್ರೆ ಸ್ವಲ್ಪ ಇನ್ನು ಅಂದರೆ ಬೆಳ್ಳುಳ್ಳಿ ಹಾಕಿದ ಪಾತ್ರೆ ಅದು ಸರ್ವನಾಶ ಆದರೂ ವಾಸನೆ ಹೋಗುವುದಿಲ್ಲ. ಹೌದೌದು. ಅಂದರೆ ನಿಜವಾಗಿ ಡಾಕ್ಟರ್ ಜಿ ಈಗ ನಾವು ಕೆಲವೊಂದು ಅರ್ಥ ಮಾಡ್ಕೊಳ್ಳುವ, ಈ ನೀವು ಹೇಳಿದ ನಂತರ ಕೆಲವೊಂದು ಈಗ ನಾವು ಅರ್ಥ ಮಾಡ್ಕೊಳ್ಳೋ ಮಟ್ಟಕ್ಕೆ ಬೆಳೆದಿದ್ದೇವೆ. ಅರ್ಥ ಮಾಡ್ಕೊಂಡು ನಡಿಬೇಕಾದ ಮಟ್ಟ ಇನ್ನೂ ಇದೆ. ಹೌದು ಡಾಕ್ಟರ್ ಜಿ, ಹೌದು, ದೂರ ಇದೆ. ಅಂದರೆ ಡಾಕ್ಟರ್ ಜಿ ಈಗ ನಿಜವಾದ ಒಬ್ಬ ಸಮರ್ಥ ಗುರು ಅಂದ್ರೆ ನಿಜವಾಗಿ ಅವನಿಗೆ ಎಲ್ಲವೂ ಇದ್ದೂ ಸಹ ಏನೂ ಇಲ್ಲದಂತ ಇರ್ತಾನೆ. ಸಾಮಾನ್ಯ ಮನುಷ್ಯನಾಗಿ ಇರ್ತಾನೆ. ಅವ ಆನ್ ದಿ ಅರ್ತ್ ಇಲ್ಲ, ಅಂಡರ್ ದಿ ಅರ್ತ್ ಇರ್ತಾನೆ, ಗೊತ್ತೇ ಆಗುದಿಲ್ಲ.
ಅಂತ ಗುರುವನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಡಾಕ್ಟರ್ ಜಿ? ಅವನಿಗೆ ಏನು ಬೇಕಾಗಿಲ್ಲ, ದೇವರು ಸಿಕ್ಕಿದ್ದಾನೆ, ಅವನ ಜೊತೆ ಸಹ 24 ಗಂಟೆ ದೇವರು ಇರ್ತಾನೆ, ಇನ್ನೆಂತ ಬೇಕು ಅವನಿಗೆ. ನಾನು ಹೇಳ್ತಿರೋದು ಏನಂತ ಹೇಳಿದರೆ ಡಾಕ್ಟರ್ ಜಿ, ಈಗ ತುಂಬ ಈ ಸೊನ್ನೆ ಆದವರು ಅಂದರೆ ತುಂಬ ಸೊನ್ನೆ ಆದವರನ್ನು ನಮಗೆ ಗುರುತಿಸ್ಲಿಕ್ಕೆ ಆಗೋದೇ ಇಲ್ಲ. ಅವರಿಗೆ ಸೆಲೆಕ್ಟೆಡ್ ಜನ ಇರ್ತಾರೆ, ಅವರಂತೆ ಸೊನ್ನೆ ಆಗ್ಲಿಕ್ಕೆ ಒದ್ದಾಡುವವರೆಲ್ಲ ಅವ್ರನ್ನ ಹಿಡ್ಕೋತಾರೆ. ನಾನು ಕೂಡ ಇದೇ ಮೆಟ್ಲಲ್ಲಿ ಬಂದಿದ್ದೇನೆ, ನೀವು 10 ಮೆಟ್ಲು ಮುಂದಿದ್ದೀರಿ, ನಾನೀಗ ಇದೇ ಮೆಟ್ಲಲ್ಲಿ ನಡ್ಕೊಂಡು ಬರ್ತಾ ಇದ್ದೇನೆ, ನಮ್ಮ ಜೊತೆ ಇರಿ ಆಯ್ತಾ ಅಂತಾರೆ. ಯಾರು ಹೋರಾಡಿದ್ದಾರೆ ಅವರು ಇವ್ರ ಜೊತೆಗೆ ಇರ್ತಾರೆ ಅಷ್ಟೇ. ಆದರೆ ಅದೇ ಒಂದು ದೊಡ್ಡ ನಿಜವಾದ ಮಾರ್ಗ ಅದೇ, ಖಂಡಿತ. ಅದು ಸಾಚ ಅಲ್ಲೇ ಇರೋದು, ಇದೆಲ್ಲ ಕೋಟ. ಈ ಪವಾಡದ್ದು ಇದು ಒಂದು ದಾರಿ ಮಧ್ಯೆ. ಪವಾಡ ಕೆಲವು ವರ್ಷ ಇರುತ್ತೆ ಮಾರ್ರೆ ಅಷ್ಟೇ, ಶಾಶ್ವತ ಅಲ್ಲ ಅದು. ಹೌದೌದು. ಅಂದರೆ ಈಗ ಕೆಲವೆಲ್ಲ ಭಾರತದಲ್ಲೆಲ್ಲ ಇದ್ದೇ ಡಾಕ್ಟರ್ ಜಿ, ಬಟ್ ಆಧ್ಯಾತ್ಮಿಕತೆಯನ್ನು ತುಂಬ ಪ್ರಸಾರ ಮಾಡ್ತಾ ಇದ್ದಾರೆ ಅವರು. ಮತ್ತು ಎಷ್ಟೋ ಮತಾಂತರಗಳು ಅವರ ಆ ಪವಾಡಗಳಿಂದ ಹಿಂದೂ ಧರ್ಮದಲ್ಲೂ ಸಹ ಕಡಿಮೆ ಆಗ್ತಿದೆ ಡಾಕ್ಟರ್ ಜಿ. ಅಂದರೆ ಅದೇ ಒಂದು ಹೆದರಿಕೆ ಇದ್ದಂಗೆ ಡಾಕ್ಟರ್ ಜಿ. ಬಟ್ ಅದು ಭಗವಂತನ ಲೀಲೆಯಲ್ಲಿ ಅದು ನಡೀತದೆ ಕರೆಕ್ಟ್. ಕಂಟ್ರೋಲ್ ಇದ್ದಂಗೆ ಅಷ್ಟೇ. ಕಾಂಕರಿಂಗ್ ಆಗದಿದ್ದರೂ ಕಂಟ್ರೋಲಿಂಗ್ ಆಗತ್ತೆ ಆ ಮಟ್ಟಕ್ಕೆ ಅಷ್ಟೇ. ಅದು ನಿಜವಾಗಿ ಡಾಕ್ಟರ್ ಜಿ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಕಣ್ತೆರೆಸುವಂಥದ್ದು ಡಾಕ್ಟರ್ ಜಿ. ಅಂಬಿಕಾ ಸುಬ್ರಹ್ಮಣ್ಯ ಸಾಗರದಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಹುಣ್ಣಿಮೆ, ಅಮಾವಾಸ್ಯೆ ಆಸುಪಾಸಿನಲ್ಲಿ ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ಚಿಕ್ಕ ಮಕ್ಕಳು ರಗಳೆ ಮಾಡುವುದು ಯಾಕೆ ಮತ್ತು ಆ ಸಮಯದಲ್ಲಿ ಯಾವ ರೀತಿ ಸಾಧನೆ ಮಾಡಬೇಕು ಅಂತೇಳಿ ಕೇಳಿದ್ದಾರೆ ಡಾಕ್ಟರ್ ಜಿ. ತಾರಕ ಆತ್ಮಗಳು ಅಂದರೆ ಒಳ್ಳೆಯದು ಕೆಟ್ಟದು ಎರಡೂ ಇರುತ್ತೆ. ತಾರಕ ಅಂದರೆ ದೇಹ ಬಿಟ್ಟ ಆತ್ಮಗಳು, ಅದರಲ್ಲಿ ಒಳ್ಳೆ ಮಾಡಬೇಕೆಂಬ ಭಾವನೆ ಇದ್ದದ್ದು ತಾರಕ ಅಂದರೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡುತ್ತದೆ, ಮೇಲೆ ಏರಿಸಬೇಕು ಅಂತ. ಕೆಟ್ಟ ಆತ್ಮಗಳು ಕೆಳಗಿಳಿಸಬೇಕು ಅಂತ, ಅವರಿಗೆ ಲೌಕಿಕ ಆಶೆ ಆಕಾಂಕ್ಷೆ ಹೆಚ್ಚಿಸಬೇಕು, ಆಧ್ಯಾತ್ಮಿಕ ತರ್ಚೆ ಹೆಚ್ಚಿಸಬೇಕು, ಅದು ತಾರಕ. ಇದು ಮಾರಕ ಅಂದರೆ ಲೌಕಿಕ ಆಶೆ ಜಗತ್ತಿಗೆ ಅಂಟಿಕೊಳ್ಳಬೇಕು. ಇವೆಲ್ಲ ವೋಲ್ಟೇಜ್ ಜಾಸ್ತಿಯಾಗಿ ಹೇಗೆ ಬಲ್ಪ್ ಬೆಳಗುತ್ತದೆಯೋ ಸೂರ್ಯೋದಯ ಸೂರ್ಯಾಸ್ತಮಾನದ ವೇಳೆ ಅವಕ್ಕೆ ಶಕ್ತಿ ಜಾಸ್ತಿ. ಅರ್ಥ ಆಯ್ತಾ? ಅಂದರೆ 6ರಿಂದ 7 ಬೆಳಗ್ಗೆ 6ರಿಂದ 7 AM PM ಆಗ ಅವುಗಳಿಗೆ ಶಕ್ತಿ ಜಾಸ್ತಿ ಆಗುತ್ತೆ. ಅಂಥ ಸ್ಥಿತಿಯಲ್ಲಿ ಅವು ಹಠ ಮಾಡ್ತೇವೆ. ವೋಲ್ಟೇಜ್ ಜಾಸ್ತಿ ಆದಾಗ ಬಲ್ಪು ಜಗ್ಗಿಮುಗಿ ಹೇಗೆ ಆಗುತ್ತದೆಯೋ ಇವು ಕೂಡ ಅವಕ್ಕೆ ಸಹಿಸೋಕ್ಕಾಗೋದಿಲ್ಲ, ಸಂಕಟ ಆಗುತ್ತೆ, ಎದೆಯಲ್ಲಿ ಉರಿ ಬರುತ್ತೆ, ಏನು ಮಾಡೋದು ಗೊತ್ತಾಗೋದಿಲ್ಲ, ಯದ್ವಾ ತದ್ವಾ ಮೋಷನ್ ಇಮೋಷನ್ ಆಗುತ್ತದೆ. ಆಗ ಗಟ್ಟಿ ಕಿರ್ಚ್ತವೆ. ನಾವು ಕೂಡ ಅತೃಪ್ತಿಯಾದಾಗ ಸಣ್ಣದಿಲ್ಲಿ ನೋಡಿ ಗಟ್ಟಿ ಕಿರ್ಚಿತ್ತು, ದೊಡ್ಡವರಾದ್ಮೇಲೆ ಗಟ್ಟಿ ಕಿರ್ಚಿದೇವಾ? ಇಲ್ಲ ಡಾಕ್ಟರ್, ನಮ್ಮ ಮರ್ಯಾದಿದೆ. ಹೋಗುದಾದ್ರೆ ನಾವು ರೂಮೊಳಗೆ ಹೋಗಿ ಗಟ್ಟಿ ಕಿರ್ಚ್ತೇವೆ, ಅಥವಾ ತಲೆ ಜಜ್ಕೊತೇವೆ, ಈ ಮೇಜಿ ಹೀಗೆ ಗೊತ್ತಿದ್ದೇವೆ, ನಂಗೆ ಅತೃಪ್ತಿ ಆಗಿದೆ, ಮೇಜನ್ನು ನೋಯಿಸೋದು ಆ ಥರ. ಹಾಗಾಗಿ ವೈಬ್ರೇಷನ್ ಅಂದರೆ ಇನ್ನರ್ ವೈಬ್ರೇಷನ್ನಿಂದಾಗಿ ಒಳಗಿನ ಇಮೋಷನಲ್ ಔಟ್ಬರ್ಸ್ಟ್ ಆಗುತ್ತದೆ. ಅದಕ್ಕೆ ಆವಾಗ ದೇವರ ಸ್ಮರಣೆ ಮಾಡಬೇಕು. ಏನಿಲ್ಲ, ಮಾನಸಿಕ ಧ್ಯಾನ ಇಲ್ಲದಿರ ಜೈ ಗುರುಜಿ, ಜೈ ಶಿವ, ಜೈ ಎಂಬೆ ಜೈಕಾರದೊಂದಿಗೆ ಜರ್ಜರಿತವಾಗಿದೆ ಯಂತ್ರ, ಜರೂರು ಯತ್ನ ಸಫಲ ಮಾಡು, ಜಯ ಅಂತ ದೇವರ ಸ್ಮರಣೆ ದೇವರ ಹೆಸರಿನೊಟ್ಟಿಗೆ ಮಾಡಬೇಕು. ಜಯ ಯೇಸು, ಜಯ ಅಲ್ಲ, ಜಯ ಮಾರುತಿ, ಜಯ ಕೃಷ್ಣ, ಜಯ ಹರಿ, ಈ ಭಾವ ಮಾಡಬೇಕಂತ ಅನಾದಿ ಕಾಲದಿಂದ ಅವ್ರಿಗೆ ಗೊತ್ತಾಗಿದೆ. ಇದು ಗೊತ್ತಾದಾಗ ಅವರೊಂದು ಹೇಳಿದರು ಜನರಿಗೆ ಒಳ್ಳೇದಾಗಲಿ ಅಂತ. ಅದೇ ಅವ್ರದ್ದು ಕ್ವಶನ್ ಅಂತ, ಯಾಕೆ ಹಾಗಾಗತ್ತೆ ಅಂತ. ಹೌದು ಡಾಕ್ಟರ್, ಆ ಥರ ಯಾಕೆ ರಗಳೆ ಮಾಡ್ತಾರೆ? ಅವರಿಗೆ ಸಹಿಸ್ಕೊಳ್ಳಿಕ್ಕಾಗದಿದ್ದಾಗ ಭಾವಾತಿ ವೇಗದಿಂದ, ಭಾವ ಉದ್ವೇಗದಿಂದ ಮಕ್ಕಳು ಕೂಗ್ತಾರೆ. ಯಾಕೆ ಆ ಥರ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಅಂದರೆ ಸೂರ್ಯೋದಯ ಸೂರ್ಯಾಸ್ತಮಾನ, ಉದಯ ಮತ್ತು ಅಸ್ತದಲ್ಲಿ ವೋಲ್ಟೇಜ್ ಜಾಸ್ತಿ ಆಗುತ್ತೆ. ಅದು ಪ್ರಕೃತಿಯ ನಿಯಮ, ಯಾಕಂದರೆ ಅದು ನಿಯಮ. ಯು ಶುಡ್ ಒಬೆ ಆನ್ ಲುಕ್. ಅದಕ್ಕೆ ಮಕ್ಕಳಿಗೆ ಸಹಿಸ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಸ್ಥಿತಿ. ನಾಯಿ ಕೂಗುತ್ತೆ ನೋಡಿ, ಬೊಳ್ಗರಿಯತ್ತೆ ಅಂತ ಹೇಳ್ತಾರೆ, ಓ ಅಂತ. ಅದು ಭೂಕಂಪ ಆಗೋ ಮುಂಚೆ ನಾಯಿಗಳಿಗೆಲ್ಲ ಗೊತ್ತಾಗತ್ತೆ, ಅವಾಗ 6th ಸೆನ್ಸ್ ಮೂಲಕ ಗೊತ್ತಾಗತ್ತೆ. ಇಲ್ಲೂ ಹಾಗೆ ಈ ಮಕ್ಕಳಿಗೆ ಅದು ಗೊತ್ತಾಗುತ್ತದೆ, 3 ವರ್ಷದ ಕೆಳಗಿನ ಮಕ್ಕಳಿಗೆ ಗೊತ್ತಾಗತ್ತೆ ಅಂತ ಹಿರಿಯರಿಂದ ಬಂದ ಸತ್ಯ. ಡಾಕ್ಟರ್ ಜಿ, ಅಮಾವಾಸ್ಯೆ ಹುಣ್ಣಿಮೆಲೂ ಇದೇ ರೀತಿ ಸೇಮ್ ವೈಬ್ರೇಷನ್ ಜಾಸ್ತಿ ಆಗುತ್ತದೆ. ಅಂದರೆ ನದಿ ಸಮುದ್ರದಲ್ಲಿ ಬರ್ತಾ ಇಳ್ತಾ ಬರುತ್ತೆ ನೋಡಿ, ಆ ಥರ. ಅಂದರೆ ಸಹಿಸಿಕೊಳ್ಳಲಾಗದಂಥ ಭಾವೋದ್ವೇಗ ಉಂಟಾಗುತ್ತದೆ, ವಾತಾವರಣದ ಏರಿಳಿತದ ಮೂಲಕ ಆ ತೀರ ಆಗುತ್ತದೆ. ಅಂದರೆ ಆ ಥರದೊಂದು ಪರಿಣಾಮ ಆಗುವುದು ಸತ್ಯ, ಬಟ್ ಅದಕ್ಕೆ ಸಾಧನೆ ಏನು ಡಾಕ್ಟರ್? ಅದೇ ಇಷ್ಟನಾಮ ಸ್ಮರಣೆ ಅಷ್ಟೇ. ದೇವರ ಸ್ಮರಣೆಯನ್ನು ಹೇಳಿಕೊಂಡರೆ ನಮ್ಮ ವೋಲ್ಟೇಜ್ ಆಟೋಮೆಟಿಕ್ ಸರಿಯಾಗುತ್ತದೆ. ಆ ವೋಲ್ಟೇಜಿಗೆ ಸರಿಯಾಗಿ ಆ ಬಲ್ಪಿನೊಳಗಿನ ತಂತಿ ಬರ್ಸ್ಟ್ ಆಗುವುದಿಲ್ಲ ಅಷ್ಟೇ. ವಿದ್ ಹೋಲ್ಡಿಂಗ್ ಪವರ್ ಜಾಸ್ತಿ ಆಗುತ್ತದೆ ಹಾಗೆ.
ಅಂದ್ರೆ ಆ ಟೈಮಲ್ಲಿ ತಾರಕ ಆತ್ಮಗಳು ಕೆಲಸ ಮಾಡ್ತಾರೆ, ಮಾರಕ ತಾರಕ ಎರಡೂ ಆತ್ಮಗಳು ಇರ್ತವೆ. ಒಂದು ಹೊಂಡಕ್ಕೆ ಎಳಿತದೆ, ಒಂದು ಮೇಲೆ ಏರಿಸುತ್ತದೆ. ಅವೆರಡಕ್ಕೂ ಕೂಡ ವೋಲ್ಟೇಜ್ ಜಾಸ್ತಿ ಆಗುತ್ತೆ. ನಮ್ಮ ಸ್ಮರಣೆ ಮೂಲಕ ಯಥಾವತ್ ಅಲ್ಲೇ ಇರುವಂತ ಆಗುತ್ತದೆ. ನಿಜವಾಗಿ ಇದು ಪ್ರಶ್ನೆ ನನಗೂ ಇತ್ತು ಬಿಡಕ್ಕೆ ಮೊದಲು. ಅಂದ್ರೆ ಕೆಲವರೆಲ್ಲ ಆ ಟೈಮಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಕೆಲವರು ವರ್ತನೆ ಬೇರೆ 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 ರೀತಿ ಆಗ್ತದೆ. ಮನುಷ್ಯನಲ್ಲೂ ವರ್ತನೆ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಹೇಳ್ತಾರೆ ನೋಡಿ, ಹುಚ್ಚರಾಗಿ ನೀನು ಅಮಾವಾಸ್ಯೆ ಹುಣ್ಣಿಮೆಗೆ ವೋಲ್ಟೇಜ್ ವ್ಯತ್ಯಾಸ ಆದ ಕೂಗ್ತಿ, ನೀನು ಬಡಬಡಿಸುತ್ತಿ, ವಿಚಿತ್ರ ವರ್ತನೆಗೆ ಹೋಗ್ತಿ. ಕರೆಕ್ಟ್, ಹೌದದು ಭಾವನಾತ್ಮ, ನಮ್ಮ ಸೈಕಲಾಜಿಕಲೇ ಸತ್ಯ. ಡಾಕ್ಟರ್ ಕೂಡ ಯಾಕಾಗತ್ತೆ ಆಗುತ್ತದೆ, ಯಾಕೆ ಕೇಳು, ನಮ್ಗೆ ಗೊತ್ತಿಲ್ಲ ಅಂತೂ ಆಗುತ್ತದೆ. ಹಾಗೆ ಅದಕ್ಕೆ ಸಾಧನೆ ಮಾನಸಿಕ ಧ್ಯಾನವೇ. ಇಷ್ಟ ದೇವರನ್ನು ತುಂಬಿಕೊಳ್ಳುವುದು, ನಂಬಿಕೊಳ್ಳುವುದು, ಬಲ ಹೆಚ್ಚಿಸಿಕೊಳ್ಳುವುದು ಅಷ್ಟೇ. ಅದರಿಂದ ಪರಿಣಾಮ ಆಗುದು, ಅದು ಸಹ್ಯವಾಗುತ್ತದೆ. ಪರಿಣಾಮ ನಾವು ವಿಥೋಲ್ಡ್ ಮಾಡುವಷ್ಟು ಮಟ್ಟಕ್ಕೆ ಬರುತ್ತೆ. ಅತಿರೇಕ ಆಗುವುದಿಲ್ಲ, ವೈರ್ ಬಲ್ಬ್ ಬರ್ನ್ ಆಗುವುದಿಲ್ಲ, ಸ್ವಲ್ಪ ಬೆಳಕು ಜಾಸ್ತಿ ಆಗುತ್ತೆ ಅಷ್ಟೇ. ಸಂತೋಷ್ ಮೈಸೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಯಾಕೆ ಶ್ರೀ ರಾಮಕೃಷ್ಣ ಪರಮಹಂಸರ ಬಗ್ಗೆ ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿ ಹೆಚ್ಚು ಪ್ರಸ್ತಾಪ ಮಾಡಲಿಲ್ಲ ಅಂತೇಳಿ. ಇದು ಭಾವನಾತ್ಮಕವಾಗಿ ಅವರು ತುಂಬ ಹಾರ್ಟ್ ಟಚಿಂಗ್. ಗುರುವಿನ ಬಗ್ಗೆ ಹೇಳುವಾಗ ಕಣ್ಣೀರು ಬರ್ತಿತ್ತು ಅವ್ರಿಗೆ. ಯಾಕಂದ್ರೆ ನಾನೊಂದು ಇರುವೆ, ಅವ್ರ ಆನೆಯಾಗಿ ಇರುವೆಯನ್ನು ಪ್ರೀತಿಸಿದ್ರು ಅಂತ ಕಣ್ಣೀರು ಬರುದಿಲ್ವಾ? ನಿಮ್ಮ ಅಮ್ಮನ ನೆನೆಸ್ಕೊಂಡ್ರೆ ಕಣ್ಣೀರು ಬರುತ್ತೆ. ನಾನು ಎಷ್ಟು ಕಷ್ಟದಲ್ಲಿದ್ದ ಅಮ್ಮ ಬಂದು ಮಗು ಮುದ್ದು ಅಂತ ಹೇಳಿ ಮುದ್ದು ಮಾಡಿದ್ದು ಎಣಿಸ್ಕೊಳ್ಳಿ, ಮತ್ತು ಮಾತೇ ಹೊರಡುವುದಿಲ್ಲ. ಅವರು 5 ವರ್ಷ ಬ್ಯಾರಿಸ್ಟರ್ ಆಗಿ LLB ಮಾಡಿ ಗುರು ಮಹಾರಾಜರ ಜೊತೆಗೆ ಹೋದ್ದು. ಹೆತ್ತ ತಾಯಿಯ ತುಂಬ ಕಷ್ಟವನ್ನೆಲ್ಲ ಸಹಿಸ್ಕೊಂಡು ತಾಯಿ ಕೇಳ್ತಿದ್ರು, ನೀನು ಯಾವುದೋ ದೇವಸ್ಥಾನಕ್ಕೆ ಹೋಗ್ತಿ, ಯಾವುದೋ ಸಾಧೋತ್ತು ಹೋಗ್ತಿ, ಅವ್ರ ಹತ್ರ ಬೇಡು ನಮ್ಮ ಬಡತನ ನಿವಾರಣೆ ಆಗಲಿ ಅಂತ. ಎಷ್ಟು ಸರಿ ಪ್ರಯತ್ನ ಮಾಡಿದ್ದಾರೆ, ನಮ್ಗೆ ಊಟಕ್ಕೂ ಗೊತ್ತಿಲ್ಲ. ಅಮ್ಮ ನಿಜವಾಗಿಯೂ ಅನ್ನ ಹಾಕುವಾಗ ಕಲ್ಲು ಹುಡಿ ಅಂತಂದು ನಮ್ಮ ಬಟ್ಲಿಗೆ ಹಾಕ್ತಿದ್ದಾರೆ. ಅವ್ರಿಗೆ ನಾಲಿಗೆ ಬರಲಿಲ್ಲ ಹೇಳು. ಇಂಥ ದೊಡ್ಡ ಮೇರು ಪರ್ವತದ ಜೊತೆಗೆ ಹೊಟ್ಟೆ ಪಾಡನ್ನು ನಾನು ಹೇಳೋದ? ಅವರಿಗೆ ಗೊತ್ತಾಗಬೇಕು. ಗುರುಮಹಾರಾಜರು ಗೊತ್ತಿತ್ತು, ಅವ್ರು ಸುಮ್ಮನಿದ್ರು. ಬಾಯ್ಬೇಡ ನೀನು ಹೇಳ್ತೇನೆ. ಇಬ್ಬರದ್ದು ಛಲಬಲ ಆಗಿತ್ತಲ್ಲಿ. ಇವರ ಛಲದಲ್ಲಿ ಗೊತ್ತಿದೆ, ಅವ ಲೌಕಿಕ ಕ್ಷೇತ್ರಕ್ಕಿರ್ತಾನ, ಆಧ್ಯಾತ್ಮಿಕ ಅಂಟ್ಕೊತಾನ ಗುರು ಮಹಾರಾಜರು. ಇವರೆಲ್ಲ ಗೊತ್ತಿದೆಯಲ್ಲ, ನನ್ನ ಅನ್ನಕ್ಕೆ ಗೊತ್ತಿಲ್ಲ, ಕಲ್ ತಿಂತೇನೆ ಅಂತ ಹೇಳಲಿ ಬೇಕಾದರೆ. ಇವರು ಗೊತ್ತಿದ್ದು ಸುಮ್ಮನಿದ್ರು, ಅವರು ಗೊತ್ತಿಲ್ಲದಂತೆ ನಡೆಸಿದರು. ಅದು ಎರಡು ಬೆಟ್ಟದ ಮಧ್ಯೆ ಯುದ್ಧ ಇದ್ದಂಗೆ. ಯೋಚನೆ ಮಾಡಿ, ಅಂಥ ಸ್ಥಿತಿ ಎಣಿಸ್ಕೊಂಡಾಗ ಅದ್ಭುತವಾದ ಶಕ್ತಿ. ಆಗ ಅವ್ರ ಬಗ್ಗೆ ಅವರು ಹೆಚ್ಚು ಮಾತಾಡಿದ್ದೇ ಇಲ್ಲ. ಅವರೇ ಹೇಳ್ತಾರೆ 20 ನಿಮಿಷಕ್ಕಿಂತ ಜಾಸ್ತಿ ಮಾತಾಡಲೇ ಇಲ್ಲ. ಕೇವಲ ಕಣ್ಣೀರು, ಅನ್ಕಂಟ್ರೋಲೇಬಲ್ ಟೀರ್ಸ್. ಮಾತಾಡೋದು ಹೇಗೆ? ಎಷ್ಟೋ ಸರಿ ಹೇಳಿದರು, ನನ್ನ ಗುರುಜಿ ಬಗ್ಗೆ ನಾನು ಮಾತನಾಡುವುದೇ ಇಲ್ಲ, ಮಾತನಾಡಲು ಗೊತ್ತೇ ಇಲ್ಲ, ಎಲ್ಲಿಂದ ಶುರು ಮಾಡೋದು, ಎಲ್ಲಿ ನಿಲ್ಲಿಸೋದು, ಎಲ್ಲಿ ಮುಂದುವರಿಸೋದು ಗೊತ್ತೇ ಇಲ್ಲ. ಅವರ ದರ್ಶನ ಮಾತ್ರದಿಂದ ನಾನು ಕಣ್ಣೀರಿನ ಹೊಳೆಯಾಗುತ್ತೇನೆ, ಸಾಗರ ಆಗುತ್ತೇನೆ ಎಂದಿದ್ರು. ಕಂಡ್ರೆ ಸಾಗರ ಆಗ್ತೀನಿ, ಮಾತಾಡೋಕತ್ತ ಇಲ್ಲ ಡಾಕ್ಟರ್. ನನ್ನ ಸೋಲಿಸಿದ್ದು ಅವರು ಅದೇ ಹೇಳಿದ್ರು, ಆಯುಧದಿಂದ ಅಲ್ಲ ಆಕರ್ಷಣೆಯಿಂದ ಅಂತ. ಎಷ್ಟು ಮಾತು ನೋಡಿ, ಎಷ್ಟು ಚಂದ. ಯಾವ ಆಯುಧದಿಂದ ಬಾಯಿಗೆ ಹೊಡೆದು ಬಾಯಿ ಮುಚ್ಕೊಂತ ಹೇಳ್ಬೋದು. ಬರೀ ಬಾಯನ್ನು ನೋಡ್ತಾ ಇರುವಾಗ ಬಾಯಿ ಮುಚ್ಕೊಂಡ್ಬಿಟ್ರು. ಅದೆಂತ ಒಂದು ಇಬ್ಬರು ಅದೊಂದು ಸಮ್ಮಿಲನ. ಕೇವಲ 5 ವರ್ಷ ಎಣಿಸಿ. ಒಂದು ಆಧುನಿಕತೆಯ ತುದಿ, ಇನ್ನೊಂದು ಪ್ರಾಚ್ಯ ಕಾಲದ ಸಮರ್ಥ ನಿವೇದನೆ, ಅಷ್ಟೇ, ಏನೂ ಇಲ್ಲ. ಅಂದ್ರೆ ಆ 20 ನಿಮಿಷದ ನಂತರ ಅವ್ರು ಮಾತಾಡ್ಲಿಕ್ಕೆ ಆಗ್ಲಿ ಅಂದ್ರೆ ಅವ್ರ ಬಗ್ಗೆ ಮಾತಾಡುವಾಗಲೇ ಎಲ್ಲ ಕಣ್ಣೀರು ಬರ್ತಾ ಇತ್ತು ಅವ್ರಿಗೆ. ಏನು ಮಾತಾಡಿ, ಎಲ್ಲಿಂದ ಶುರು ಮಾಡೋದು? ಮಾತಾಡಿದ್ರೆ ಶಬ್ದ ಹೊರಡ್ಬೇಕಲ್ಲ. ಅಳ್ತಾ ಇರುವಾಗ ಶಬ್ದ ಬತ್ತಾ? ಇಲ್ಲ ಡಾಕ್ಟರ್. ಪರಮಾದ್ಭುತ. ಹೌದೌದು ಡಾಕ್ಟರ್. ಯಾಕಂದ್ರೆ ಅಲ್ಲಿ ಯಾವ ವಿಚಾರ, ರಾಮಕೃಷ್ಣ ಪರಮಹಂಸರ ಬಗ್ಗೆ ಯಾವ ವಿಚಾರನವರು
ವಿದೇಶದಲ್ಲಿ ಅವರು ಹೆಚ್ಚು ಪ್ರಸ್ತಾಪ ಇಲ್ಲ, ಅವ್ರು ಹೇಳಲೇ ಇಲ್ಲ. ನನ್ನ ಗುರುವಿನ ಮಹಿಮೆ ಅವ್ರು ಹೇಳಲೇ ಇಲ್ಲ. ಹೌದು ಡಾಕ್ಟರ್ ಜಿ. ಏನಾಗಿದ್ದೇನೋ ಗುರುವಿನಿಂದೆ ಅಂದ್ಬಿಟ್ರು. ನಾನು ಏನಾಗಿದ್ದೆ ಎಲ್ಲದೂ ಗುರುವಿಂದೇ ಅಂದ್ರು. ನಂದು ಏನೂ ಇಲ್ಲ. ಡಾಕ್ಟರ್ ಜಿ, ಈಗ ಗುರು ಮಹಾರಾಜರಿಗೆ ಎಲ್ಲ ಗೊತ್ತಿತ್ತಲ್ಲ ಡಾಕ್ಟರ್ ಜಿ, ಗುರುಜಿದು ಎಲ್ಲ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲ ಗೊತ್ತಿತ್ತು. ಆದರೆ ಅವರು ಯಾಕೆ ಹೇಳಲಿಕ್ಕೆ ಹೋಗಲಿಲ್ಲ ಡಾಕ್ಟರ್ ಜಿ ಗುರುಜಿಗೆ? ಅಂದರೆ ಆ ಬಡತನದಲ್ಲಿ ಬಂದಾಗ ಅವರನ್ನಂದ್ರೆ ಎಲ್ಲ ಟ್ರೈನ್ ಮಾಡಬೇಕಂತಿತ್ತು. ಕಷ್ಟದಲ್ಲೇ ಅದು ಚರ್ನಾಗಬೇಕು, ಬೇಯಬೇಕು, ಬೆಂದು ಮತ್ತಷ್ಟು ಹದವಾಗಬೇಕಂತ ಅವರದ್ದು ಇತ್ತಲ್ಲಿ. ಬಾಳಿನ ಕಷ್ಟ ಜೀವನವನ್ನು ರೂಪಿಸುತ್ತದೆ. ಯಾರು ಕಷ್ಟ ಬಂದ್ಕೊಂಡು ನೀನು ವರ್ಸ್ಟ್ ಅಂತಾರೆ, ಗ್ರೇಟ್ ಅಂತಾರೆ. ಯಾಕಂದರೆ ಅವರಲ್ಲಿರುವ ನಾನು ಭಾವ ಕರಗಿ ಹೋಗುತ್ತದೆ, ಮಣ್ಣಾಗುತ್ತದೆ, ಭಾನುಭಾವ ಸ್ಪಷ್ಟವಾಗುತ್ತದೆ. ಕಸ ಎಲ್ಲ ಹೋಗ್ಲಿಕ್ಕೆ ಕಷ್ಟ ಬರಬೇಕು. ಆದರೆ ಕಷ್ಟವೇ ಇದ್ದರೆ ಇರಲಿ, ನಾನು ಮತ್ತಷ್ಟು ಶುದ್ಧವಾಗಲಿ, ಆ ಭಾವನೆ ಬರಬೇಕು. ಅಲ್ಲಿ ಸಹನಾ ಶಕ್ತಿ ಬೇಕು, ತಾಳ್ಮೆ, ಸಹನೆ, ಅದು ಭಗವಂತನ ಕೃಪೆ. ಎಲ್ಲ ಗೊತ್ತಿದೆ ಅಂದಮೇಲೆ ಇವ್ರು ಯಾಕೆ ಮಾತಾಡೋದು? ನಿಂಗೆ ಗೊತ್ತಿದೆ ತಾನೇ, ನಾನು ಬದ್ಧನಾಗಿದ್ದೇನೆ, ನೀನು ಶುದ್ಧ ಮಾಡು. ತೆಪ್ಪಗಿರ್ಬೋದಲ್ಲ, ಅದು ಸುಲಭ ಇದೆಯಾ? ಕರ್ಮ ಬೇಕಲ್ಲಲ್ಲಿ, ಭಾಳ ಕಷ್ಟ. ವಿವೇಕಾನಂದರ ಹೋರಾಟ ಡಾಕ್ಟರ್ ಜಿ, ಆ ಮೂಮೆಂಟ್ನಲ್ಲಿ ಇಡೀ ಮನೆಯಲ್ಲಿ ಆ ಬಡತನದ ಖಂಡಿತ ಇದರಲ್ಲಿ ಆ ಗುರು ಮಹಾರಾಜರನ್ನು ಆ ಟೈಮಲ್ಲಿ ಹಿಡ್ಕೊಂಡು ಡಾಕ್ಟರ್ ಜಿ ಅವರೊಂದು ಮೇಲೆ ಅವ್ರು ಹಿಡ್ಕೊಳ್ಳೋದಲ್ಲ, ಗುರು ಮಹಾರಾಜರನ್ನೇ ಅವ್ರನ್ನ ಹಿಡ್ಕೊಂಡದ್ದು. ಇವ್ರು ಅವ್ರನ್ನ ಹಿಡ್ಕೊಂಬ ಸಾಧ್ಯ ಇಲ್ಲ. ಲಾಯರ್ ಅವರು. ಲಾಯರ್ ಆದ ಲೋಯರ್ ಆಗ್ತಾರೆ, ಲಾಯರ್ ಆದವ್ರು ಲೋಯರ್ ಆಗ್ತಾರ. ಅವ್ರು ಹೈಯರ್ ಆಗಿ ಬರೀ ವಾದದಲ್ಲೇ ಇರೋದು. ವಾದ ಅಂದ್ರೆ ವೇದಾಂತ. ಏನಪ್ಪ ಸಂಸ್ಕಾರದಿಂದಾಗಿ ಮಾತ್ರ ಗಟ್ಟಿ ಹಿಡ್ಕೊಂಡ್ರು, ಇಲ್ಲ ಸಾಧ್ಯ ಇಲ್ಲ. ಜಗತ್ತಿಗೆ ತೋರಿಸ್ಬೇಕಾದ್ರೆ ಆಧ್ಯಾತ್ಮಿಕತೆ ಬಿದ್ದೋಗ್ತಿತ್ತು. ಸ್ವಾಮಿ ವಿವೇಕಾನಂದ್ರ ಇಲ್ಲ ಅಂದ್ರೆ ಆಧ್ಯಾತ್ಮಿಕ ಸೊನ್ನೆ ಆಗ್ತಿತ್ತು. ಯೋಚನೆ ಮಾಡಿ, ಮಹಾರಾಜರು ಲೀಲೆ ಅದಷ್ಟೇ. ಲೀಲೆಯನ್ನು ಎಣಿಸುವಾಗಲೇ ಡಾಕ್ಟರ್ ಖಂಡಿತ. ಡಾಕ್ಟರ್ ಜಿ, ಇನ್ನೊಂದು ಪ್ರಶ್ನೆ ಅದೇ ನಿಟ್ಟಿನಲ್ಲಿದೆ. ಡಾಕ್ಟರ್ ಸುರೇಂದ್ರ ಕೊಡಗು ಅವರು ಕೇಳಿದ್ದಾರೆ, ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಒಂದು ಕ್ಷಣದಲ್ಲಿ ಎಲ್ಲ ಶ್ರೋತೃಗಳನ್ನು ಆವರಿಸಿದರು. ಜಗತ್ತೇ ಅವರತ್ತ ನೋಡುವ ಹಾಗೆ ಆಯಿತು. ಇಂಥ ವ್ಯಕ್ತಿತ್ವ ಅವರಲ್ಲಿ ಹೇಗೆ ಸಾಧ್ಯವಾಯಿತು ಅಂತೇಳಿ ಡಾಕ್ಟರ್? ಒಂದು ಕ್ಷಣದಲ್ಲ, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ. ಯೋಚನೆ ಮಾಡಿ, 4 ಶಬ್ದದಲ್ಲಿ 1.5 ನಿಮಿಷ 2 ನಿಮಿಷ ಚಪ್ಪಾಳೆ ಬರಬೇಕಂತಾರೆ. ಅದು ತೀರ ಲೌಕಿಕ ಜನರಿಂದ ಕಂಟಿನ್ಯೂಸ್. ಹೃದಯ ಮನಸ್ಸನ್ನು ಗೆದ್ದುಬಿಟ್ರು. ಶಬ್ದ ಗಂಟೆಯ ನಾದ ಅಂತಾರೆ. ಗಂಟೆ ಹೊಡೆದಂತೆ ನಾದ ಅವ್ರ ಶಬ್ದ ಅಂತ. ಅಂದರೆ ನಿಸ್ಸಾರವಾದ ಒಂದು ವಾತಾವರಣದಲ್ಲಿ ಏಕ್ದಮ್ ಘಂಟಾನಾದ ಬಂದರೆ ಹೆಂಗಾಯ್ತು, ಜನರಿಗೆ ಏನು ಮಾಡೋದು ಗೊತ್ತಾಗಲಿಲ್ಲ. ಅವ್ರ ಮಾತು ಕೇಳೋ ಮುಂಚೆ ಅವ್ರ ಅಡ್ರೆಸ್ ಇಟ್ ಸೆಲ್ಫ್ ಈಸೆ ಅವರಿಗೊಂದು ವಿಚಿತ್ರ ಆಗಿ ಕಾಣುತ್ತೆ. ಎಂಥ ಒಂದು ಪರಮಾದ್ಭುತ ಶಕ್ತಿ ಡಾಕ್ಟರ್ ಜಿ, ಆವಾಗ ಒಂದು ಒಮ್ಮಿರ್ಬೋದು ಅಂತ. ಖಂಡಿತ ಅದು ಸುಪ್ತವಾಗಿತ್ತು, ವ್ಯಕ್ತವಾಯಿತು ಅಷ್ಟೇ. ಅದೆಲ್ಲ ಲೀಲೆ, ಬೇರೆ ಏನಿಲ್ಲ. ಅವರು ಆರಂಭದಲ್ಲಿ ಮತ್ತೆ ಅಂದದ್ದು ಮುಂದೆ ಹಾಕಿದ್ದು. ಅಷ್ಟೇ ಅವ್ರು ಬಂದಿದ್ರೆ ಉಳಿದವ್ರಿಗೆ ಆ ಚಾನ್ಸಸ್ ಸಿಗ್ತಿರ್ಲಿಲ್ಲ. ಯೋಚನೆ ಮಾಡಿ, ಯಾಕೆ ಅವ್ರು ಮುಂದಾಕಿದ್ರು ಉಳಿದವ್ರಿಗೂ ಕೂಡ ಅವಕಾಶ ಸಿಗಲಿ ಅಂತ. ಅವ್ರ ಯೋಗ್ಯತೆ ಗೊತ್ತಾಗಲಿ, ಚೀಫ್ ಯಾರು ಅಂತ ಗೊತ್ತಾದ್ಮೇಲೆ ಚೀಫ್ ಆಗಿ ಇವ್ರು ಹೊರಟರು. ಎಲ್ಲರೂ ಮಾತಾಡಿದ ಮೇಲೆ ಅವರು ಅಂದ್ರೆ ಜನ ತಿಳ್ಕೊಂಡದ್ದು ಅವ್ರು ಮತ್ತೆ ಅಂದ್ರೆ ಹೆದರಿಕೆಯಿಂದ. ಹೌದೌದು, ಅವ್ರ ಪಿಕ್ಚರೇ ವರ್ಸ್ಟ್ ಆಯ್ತು ಅಂತ. ಅವ್ರ ಪಿಕ್ಚರು ವರ್ಸ್ಟ್ ಅಲ್ಲ, ಬೆಸ್ಟ್ ಆಯ್ತು. ಬೆಸ್ಟ್ ಆಯ್ತು ಅಂತೇಳಿ ಡಾಕ್ಟರ್. ಅಂದರೆ ಎಲ್ಲರೂ ಮಾತಾಡಿದ ನಂತರ ಇವರು ಮಾತಾಡುವಾಗ ಆಯ್ತಲ್ಲ ಡಾಕ್ಟರ್, ಯಾವಾಗ ಆ ಒಂದು ಭಾಷಣಕ್ಕೆ ಅದ್ಭುತವಾದ ಒಂದು ಬೆಳಗು ಬಂತು. ಅದು ಸ್ಟಫ್ ಇತ್ತು, ಅದು ಯುನೀಕ್ ಆಗಿತ್ತು ಅಂತ ಸ್ಥಿತಿ. ಡಾಕ್ಟರ್ ಜಿ, ಆ ಮೂಮೆಂಟ್ ಡಾಕ್ಟರ್ ಜಿ, ಅವ್ರ ಸಂಘಟಕರು ಅವರನ್ನು ಕರೆಯೋದು ಮಾತಾಡಲಿಕ್ಕೆ, ಇಡೀ ಭಾರತವನ್ನು ಎತ್ಕೊಂಡು ಹೋಗಿದ್ದಾರೆ ಡಾಕ್ಟರ್ ಜಿ. ಒಂದು ಕ್ಷಣದಲ್ಲಿ ಈಚೆಯೂ ಆಗ್ಬೋದು ಡಾಕ್ಟರ್ ಜಿ, ಆಚೆ ಆಗ್ಬೋದು. ಅಂದರೆ ರಿಸಲ್ಟ್ ಬರುವ ತನಕ ಒಂಥರ ಹೆದರಿಕೆ ಇರುತ್ತೆ ನೋಡಿ, ಆ ಸ್ಥಿತಿ. ಹೌದೌದು, ರಿಸಲ್ಟ್ ಬಂದ ಮೇಲೆ ನಿರಾತಂಕ. ಹೌದು ಡಾಕ್ಟರ್ ಜಿ. ಅಲ್ಲಿ ಇದ್ದವರು, ಅನಿಬೆಸೆಂಟಲ್ಲಿ ಇದ್ದವರು ಅದನ್ನು ಹೇಳ್ತಿದ್ದಾರೆ ಡಾಕ್ಟರ್ ಜಿ. ಒಂದು ಚೇರಿಂದ ಇನ್ನೊಂದು ಚೇರಿಗೆ ಜನ ಹಾರ್ಕೊಂಡೋಗಿ ಕ್ಲಾಪ್ಸ್ ಹೊಡಿತಾ ಇದ್ದಾರೆ ಅಂತಲ್ಲ ಡಾಕ್ಟರ್ ಜಿ. ಅಂದರೆ ಭಾವನಾತ್ಮಕ ವಲಯದಲ್ಲಿ ಎಕ್ಸ್ಟ್ರೀಮ್ ಹೋಗಿಬಿಟ್ರು ಎಲ್ಲರೂ. ಇತಿಮಿತಿ ಎಲ್ಲ ಮೀರಿ ಏನೋ ಆನಂದ ಲೋಕದಲ್ಲಿ ವಿಹರಿಸಿದಂತೆ ಅವರಿಗೆಲ್ಲ. ಪರಮಾದ್ಭುತ. ವಿವೇಕ ಸಂಪದದಲ್ಲಿ ತಂದಿದ್ದೀರಿ ಡಾಕ್ಟರ್ ಜಿ, ಆ ಘಟನೆಯನ್ನು ಎಷ್ಟು ಪರಮಾದ್ಭುತವಾಗಿ ನಡೆದಿತ್ತು ಅಂತೇಳಿ. ಒಂದು 100 ದರ್ಶನ ಕೊಟ್ಟಿದ್ರು ಆ ಕ್ಷಣದ ಬಗ್ಗೆ ಗುರುಜಿ. ಹೌದಾ? ಅಯ್ಯೋ ದೇವರು, ಏನೆಲ್ಲ ಆಗಿತ್ತು ಅಂತ ಡಾಕ್ಟರ್ ಜಿ. ಅವ್ರಿಗೆ ಅವರೇ ಸಾಟಿಯಪ್ಪ.
ಡಾಕ್ಟರ್ ಜಿ. ಅದನ್ನು ನೀವು ಅದನ್ನು ಅನುಭವಿಸಿರುವಾಗ ನಿಜವಾಗೂ ಡಾಕ್ಟರ್ ಜಿ ಅಂಥ ಒಂದು ಘಟನೆಯನ್ನು ಅವ್ರ ಬಾಯಿಂದ ನೀವು ಕೇಳಿರ್ಬೇಕಾದ್ರೆ ಡಾಕ್ಟರ್ ಜಿ ಕರೆಕ್ಟ್. ಎಷ್ಟು ಪರಮಾದ್ಭುತವಾಗಿ ಇರ್ಬೋದು ಡಾಕ್ಟರ್. ಕಣ್ಣೀರು ದಳ ಹರಿಸ್ತಾ ಇದ್ದೇವರು. ಅಷ್ಟು ಶೋಕಾಚರಣೆ ಅಂತ ಕಾಣ್ಬೇಕಾದ್ರೆ ಅದು ಶುಭಾಚರಣೆ, ಶೋಕಾಚರಣೆಯೇ ಅಲ್ಲ, ಅದು ಶುಭದಿಂದ ಸಂತೋಷದಿಂದ ಬಂದ ಕಣ್ಣೀರು. ಅದು ಅವರು ಮಾತ್ರ ಹರಿಸಬಲ್ಲರು, ಬೇರೆ ಯಾರೂ ಸಾಧ್ಯ ಇಲ್ಲ. ಅವರ ಶಕ್ತಿ ಬಗ್ಗೆ ಡಾಕ್ಟರ್ ಜಿ ಅವರು ಹೇಳ್ತಿದ್ದಾರೆ ಡಾಕ್ಟರ್, ನಾನೇನಾದ್ರು ರಾಮಕೃಷ್ಣರನ್ನು ನಂಬಿಕೆ ಆಧಾರದ ಮೇಲೆ ನಾನೇನಾದರೂ ಜಗತ್ತಿಗೆ ಪ್ರೆಸೆಂಟ್ ಮಾಡ್ತಾಯಿದ್ರೆ, ತೋರಿಸ್ತಾಯಿದ್ರೆ ಇಡೀ ಅರ್ಧ ಜಗತ್ತನ್ನೇ ವ್ಯಾಪಿಸಿ ಬಿಡ್ತಾಯಿದ್ದೆ. ಆದರೆ ನಾನು ನಂಬಿಕೆ ವಿಚಾರದ ಮೇಲೆ ಹೋಗಲಿಲ್ಲ, ಅವರ ತತ್ವದ ವಿಚಾರದ ಮೇಲೆ ನಾನು ಓದೆ ಅಂತೇಳಿ. ಹೌದು, ಖಂಡಿತ ನಂಬಿಕೆ ಇದ್ದರೆ ನನ್ನ ಜೀವನದಲ್ಲಿ ಈ ರೀತಿಯೆಲ್ಲ ಅವರು ಮ್ಯಾಜಿಕ್ ಮಾಡಿಬಿಟ್ಟಿರೋ ಆಧ್ಯಾತ್ಮಿಕ ಮ್ಯಾಜಿಕ್ ಜನ ನಂಬಿಬಿಡ್ತಿದ್ದರು. ಅವರದನ್ನು ತತ್ವಕ್ಕಾಗಿ ತಗೊಂಡವರು. ಈ ರೀತಿ ಮಾಡಿದಾಗ ಈ ವ್ಯಕ್ತಿ ಖಂಡಿತವಾಗಿಯೂ ಅತ್ಯಾಕರ್ಷಣೀಯ ಚಿರಂಜೀವಿ, ಅವನಿಗೆ ಸಾವೇ ಇಲ್ಲ ಅಲ್ಲವೇ? ಅದು ನನ್ನ ಗುರುಜಿ ಆ ಭಾವ. ಎಲ್ಲ ಕಾರಣವನ್ನು ಹೇಳಿದರೆ ಆಮೇಲೆ ಇದು ನನ್ನ ಗುರುಜಿ. ಈ ರೀತಿ ಇರುವುದರಿಂದ ಅವ್ರು ಶಾಶ್ವತವಾಗಿ ಇರ್ತಾರೆ, ಅವ್ರು ಸಾಯೋದೇ ಇಲ್ಲ ಕೊನೆಗೆ ಆ ರೀತಿ. ಹೌದು, ಅಂದರೆ ಉದಾಹರಣೆಯ ಮೂಲಕ ಅವ್ರು ಹೇಳಿದರು. ಬರೀ ತತ್ವಬೋಧೆ ಬರೀ ಬ್ಲೈಂಡ್ ಬಿಲೀಫ್ ಅಲ್ಲ, ಸ್ಟ್ರಾಂಗ್ ಬಿಲೀಫ್. ಅದರ ಮೂಲಕ ಅವ್ರಿಗೆ ಸೈಂಟಿಫಿಕ್ ಮೈಂಡ್ ತುಂಬ ಇತ್ತಲ್ಲ, ಸೈಂಟಿಫಿಕ್ ಏಜ್ನಲ್ಲಿ ಇದ್ದವರಲ್ಲ. ಒಳ್ಳೆ ಸಮರ್ಥ ಶಿಷ್ಯನನ್ನು ಗುರು ಮಹಾರಾಜರು ಹುಡುಕಿದ್ದು. ಸಮರ್ಥ ಅಂದರೆ ಸ್ಟ್ರಾಂಗೆಸ್ಟ್. ಬೇರೆ ಒಬ್ಬ ಆಗಿದ್ರೆ ಅಡಿ ಹಾಕ್ತಿದ್ದೆ, ಅವ್ರನ್ನ ಅಡಿ ಹಾಕೋ ಸಾಧ್ಯವೇ ಇಲ್ಲ. ಅದು ಕ್ರಿಶ್ಚಿಯನ್ ಮಿಷನರಿ ಅಡಿ ಹಾಕೋಕೆ ಇರೋದಲ್ಲ. ಹೌದೌದು ನಿಜವಾಗಿ ಡಾಕ್ಟರ್ ಜಿ ಆ 10 ವರ್ಷ ಚಿಕಾಗೋ ಧರ್ಮ ಸಮ್ಮೇಳನ ಆ ರೆಡಿ ಮಾಡಿದ್ದೆ ಅವರು ಕ್ರಿಶ್ಚಿಯನ್ ಧರ್ಮ ಗ್ರೇಟ್ ಅಂತ ಹೇಳಿ ಜಗತ್ತಿಗೆ ಗೊತ್ತಾಗ್ಲಿ ಅಂತೇಳಿ 10 ವರ್ಷ ರೆಡಿಯಾಗಿ ಅದಕ್ಕೆ ವ್ಯವಸ್ಥೆ ಆಗಿರೋದಂತೆ ಡಾಕ್ಟರ್ ಜಿ. ಖಂಡಿತ ಅವರು 100% ನಮ್ಮ ಧರ್ಮಕ್ಕಾಗಿ ನಾವೀಗ ಪ್ರಚಾರ ಮಾಡುತ್ತೇವೆ ಅಂತ ಬಂದದ್ದು. ಇವರು ಬಂದು ಏಕದಮ್ ಕಸ್ಕೊಂಡ್ಬಿಟ್ರಿ. ಹೌದು ಡಾಕ್ಟರ್, ಹೇಗೆ ಆಗಿರ್ಬೋದು ಡಾಕ್ಟರ್ ಜಿ? ಅವ್ರಿಗೆ ಸಂಘಟಕರಿಗೆ ಮತ್ತೆ ಮುಖ ತೋರಿಸುವಂಗೆ ಇಲ್ಲ, ಆ ಸ್ಥಿತಿ ಆಯ್ತದೆ. ಅವರು ಇಡೀ ಸೆಟ್ ಮಾಡಿ ಅದೇ ನನಗೆ ಅನಿಸೋದು ಡಾಕ್ಟರ್ ಜಿ, ಅಂದರೆ ಗುರುಜಿಯ ಲೀಲೆಗೆ 10 ವರ್ಷದ ಮೊದಲು ರಾಮಕೃಷ್ಣರೇ ಅದನ್ನು ರೆಡಿ ಮಾಡಿಸಿರ್ಬೇಕಲ್ಲ ಡಾಕ್ಟರ್ ಜಿ? ಎಲ್ಲದು ಪೂರ್ವ ನಿಗದಿತ. ಖಂಡಿತ. ಆದರೆ ಅವ್ರ ಬೈಯಿಂದಲೇ ಅವ್ರು ಹೊಂಡಕ್ಕೆ ಹೋದ್ರು. ನಾವು ಹೊಂಡಕ್ಕೆ ದುಡಿದ್ದೆಲ್ಲ, ಅವರಾಗಿ ಹೊಂಡಕ್ಕೆ ಹೋಗಿ ನೋಡಿ ನಾವು ಈ ಸ್ಥಿತಿ ಇದ್ದೆ. ಸ್ಟೇಜ್ ಕೊಟ್ಟು ಹೊಂಡಕ್ಕೆ ಹೋದ್ರು ಡಾಕ್ಟರ್ ಅಷ್ಟೇ, ಕೋಲ್ ಕೊಟ್ಬಿಡ್ತಿದ್ದಂಗೆ, ಏನಲ್ಲ. ಅದು ಅದೆಲ್ಲ ಲೀಲೆ, ಆಧ್ಯಾತ್ಮಿಕ ಲೀಲೆ. ತುಂಬ ಪರಮಾದ್ಭುತ ಡಾಕ್ಟರ್ ಜಿ. ನಿಮ್ಮ ಹತ್ರ ಆ ವಿಚಾರವನ್ನು ಹಂಚಿಕೊಳ್ಳುವುದಕ್ಕೆ ನನಗೊಂದು ಭಾಳ ಆಸೆ ಇದೆ ಡಾಕ್ಟರ್ ಜಿ. ಗುರು ಮಹಾರಾಜರ ಬಗ್ಗೆ ನೋಡು, ಅವಕಾಶ ಬರಲಿ. ಹೌದೌದು. ಕಳೆದ 14 ವರ್ಷಗಳಿಂದ ಸದ್ವಿಚಾರ ಪ್ರಸರಣದ ಮಹಾನ್ ಕ್ರಾಂತಿಯನ್ನೇ ಹುಟ್ಟುಹಾಕಿದ ಶ್ರೀ ಶಂಕರ ವಾಹಿನಿಯಲ್ಲಿ ಮೂಡಿಬರುತ್ತಿರುವ ಪರಮಪೂಜ್ಯ ಡಾಕ್ಟರ್ ಜಿ ಅವರು ನಡೆಸಿಕೊಡುವ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮದ 675ನೇ ರೋಚಕ ಸಂಚಿಕೆಯಾದ ಸಾಧನಾ ಮಂಜರಿಯು ಮುಂದಿನ ಗುರುವಾರ ರಾತ್ರಿ 9:30ಕ್ಕೆ ನಿಮ್ಮ ಶ್ರೀ ಶಂಕರ ವಾಹಿನಿಯಲ್ಲಿ ಮೂಡಿಬರಲಿದೆ. ತಪ್ಪದೇ ವೀಕ್ಷಿಸಿ, ಆನಂದಿಸಿ.